ಕುತೂಹಲ ಬಿಲ್ಡಪ್ ಆಗುತ್ತೆ. 49 ಕ್ಷೇತ್ರಗಳ ಪೈಕಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆದ್ದದ್ದು 37 ಲೋಕಸಭಾ ಕ್ಷೇತ್ರಗಳಲ್ಲಿ. ಈ 37ರ ಪೈಕಿ 32 ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಯ ಗೆದ್ದಿದ್ರು. ಉಳಿದ 5 ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟದ ಇತರೆ ಪಕ್ಷಗಳ ಅಭ್ಯರ್ಥಿಗಳು ಗೆದ್ದಿದ್ರು 2. ಇನ್ನು 2019ರಲ್ಲಿ ಈಗಿರುವ ಇಂಡಿ ಕೂಟ ಆಗಿರಲಿಲ್ಲ. ಆಗ ಘಟಬಂಧನ್ ಹೆಸರಲ್ಲಿತ್ತು. ಆದರೆ ಈಗಿನ ಇಂಡಿ ಕೂಟದಲ್ಲಿರ್ತಕ್ಕಂಥ ಸದಸ್ಯ ಪಕ್ಷಗಳ ರಿಸಲ್ಟ್ ಅನ್ನ ಗಮನಿಸೋದೇ ಆದರೆ 49ರ ಪೈಕಿ ಕೇವಲ 1 ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು. ಮೈತ್ರಿ ಪಾಳೆಯದ ಪೈಕಿ 8 ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಇತರೆ ಪಕ್ಷಗಳು ಯಶಸ್ವಿಯಾಗಿದ್ವು. ಇದು 2019ರ ಚುನಾವಣೆಯ ಫಲಿತಾಂಶ. ಈ ಬಾರಿ ಕೂಡ ಹಾಗೆ ಆಗಬೇಕು ಅನ್ನೋದೇನಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರನೇ ಪ್ರಭು. ಹೀಗಾಗಿ ಇತಿಹಾಸವನ್ನ ಮರುಕಳಿಸುವ ಅಥವಾ ಇತಿಹಾಸವನ್ನ ಬದಲಾಯಿಸುವ ಶಕ್ತಿ ಇರೋದು ಇವತ್ತು ಮತವನ್ನ ಚಲಾಯಿಸಿರುವ ಮತದಾರರಲ್ಲಿ. ಕಾದ್ ನೋಡೋಣ ಜೂನ್ 4ಕ್ಕೆ ಯಾವ ರೀತಿಯಾದ ಫಲಿತಾಂಶ ಬರುತ್ತೆ ಅಂತ ಹೇಳಿ. ಜೂನ್ 4 ಬೆಳಗ್ಗೆ 5 ಗಂಟೆಯಿಂದ ನಾನ್ ಸ್ಟಾಪ್ ಕವರೇಜ್ ರಿಪಬ್ಲಿಕ್ ಕನ್ನಡದಲ್ಲಿ ಚುನಾವಣಾ ಫಲಿತಾಂಶದ ಅತ್ಯಂತ ನಿಖರ, ಅತ್ಯಂತ ವೇಗವಾದ ನಂಬರ್ಸ್ ನಮ್ಮಲ್ಲಿರುತ್ತೆ. ಮಿಸ್ ಮಾಡದೆ ಟ್ಯೂನ್ ಮಾಡಿ ಜೂನ್ 4ಕ್ಕೆ ರಿಪಬ್ಲಿಕ್ ಕನ್ನಡ. ಇನ್ನು ಇವತ್ತು ನಡೆದ ಚುನಾವಣಾ ಮತದಾನ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಮುಂಬೈನಲ್ಲಿ ಪ್ರತಿಷ್ಠಿತ ಪ್ರದೇಶಗಳಲ್ಲಿ ಮತದಾನ ನಡೆಯಿತು. ಬಾಲಿವುಡ್ನ ಖ್ಯಾತನಾಮ ನಟ ನಟಿಯರು, ದೇಶದ ಪ್ರತಿಷ್ಠಿತ ಉದ್ಯಮಿಗಳು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಐಶ್ವರ್ಯ ರಾಯ್, ದೀಪಿಕಾ ಪಡುಕೋಣೆ ಮುಂಬೈನಲ್ಲಿ ವೋಟ್ ಹಾಕಿದ್ರು. ಭಾರತದ ಪೌರತ್ವ ಪಡೆದ ಅಕ್ಷಯ್ ಕುಮಾರ್ ಅವರು ಮೊದಲ ಬಾರಿಗೆ ವೋಟನ್ನು ಹಾಕಿದ್ದಾರೆ. ಅಮಿತಾಬ್ ಬಚ್ಚನ್, ಅಂಬಾನಿ ಕುಟುಂಬ ವೋಟ್ ಹಾಕಿದ್ರು. ಬಾಲಿವುಡ್ ನಟರಾದ ಹೃತಿಕ್ ರೋಷನ್, ಸಲ್ಮಾನ್ ಖಾನ್, ಆಮಿರ್ ಖಾನ್, ಶಾರುಖ್ ಖಾನ್, ತಮನ್ನಾ ಭಾಟಿಯಾ ಕೂಡ ವೋಟ್ ಹಾಕಿದ್ರು. ಸೆಲೆಬ್ರಿಟಿ ಮತದಾರರು ವೋಟ್ ಹಾಕಿದ್ದನ್ನ ನೋಡಲಾಯಿತು. ಇದೀಗ 49 ಕ್ಷೇತ್ರಗಳ ಪೈಕಿ ಕೆಲ ಸೆಲೆಬ್ರಿಟಿ ಅಭ್ಯರ್ಥಿಗಳಿದ್ದಾರೆ. ಯಾರೆಲ್ಲ ಯಾವ್ಯಾವ ಕ್ಷೇತ್ರದಿಂದ ಇವತ್ತು ಅದೃಷ್ಟ ಪರೀಕ್ಷೆಗೆ ಕಣಕ್ಕಿಳಿದಿದ್ರು ಅದನ್ನ ಗಮನಿಸ್ತಾ ಹೋಗೋಣ. ರಾಯ್ಬರೇಲಿ, ಉತ್ತರ ಪ್ರದೇಶದ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಅವರು ಕಣಕ್ಕಿಳಿದಿದ್ರು. ಅಮೇಥಿ ಕಳೆದ ಬಾರಿ ಅವರು ಕಂಟೆಸ್ಟ್ ಮಾಡಿದ್ದ ಕ್ಷೇತ್ರ. ಈ ಬಾರಿ ರಾಯ್ಬರೇಲಿಯಲ್ಲಿ ಕಣಕ್ಕಿಳಿದಿದ್ರು ರಾಹುಲ್ ಗಾಂಧಿ. ಅವರ ವಿರುದ್ಧವಾಗಿ ಬಿಜೆಪಿಯಿಂದ ದಿನೇಶ್ ಪ್ರತಾಪ್ ಸಿಂಗ್ ಕಣದಲ್ಲಿದ್ದಾರೆ. ಮತದಾರ ತನ್ನ ತೀರ್ಪನ್ನ ಬರೆದಾಗಿದೆ. ಜೂನ್ 4ಕ್ಕೆ ಅದರ ಫಲಿತಾಂಶ ಹೊರಬೀಳಲಿದೆ. ಇನ್ನು ಕಳೆದ ಬಾರಿ ರಾಹುಲ್ ಗಾಂಧಿ ಅವರಿಗೆ ಟಕ್ಕರ್ ಕೊಟ್ಟು ಅವರಿಗೆ ಸೋಲಿನ ರುಚಿಯನ್ನ ತೋರಿಸಿದ್ದ ಸ್ಮೃತಿ ಇರಾನಿ ಈ ಬಾರಿ ಕೂಡ ಅಮೇಥಿಯಿಂದ ಕಣದಲ್ಲಿದ್ದಾರೆ. ಇವತ್ತು ಅಮೇಥಿಯಲ್ಲೂ ಕೂಡ ಮತದಾನ ಪ್ರಕ್ರಿಯೆ ನಡೆದಿದೆ. ಈ ಬಾರಿ ಕಾಂಗ್ರೆಸ್ನಿಂದ KL ಶರ್ಮಾ ಅವರಿಗೆ ಸ್ಮೃತಿ ಇರಾನಿ ಅವರ ವಿರುದ್ಧವಾಗಿ ಕಣಕ್ಕೆ ಇಳಿಸಲಾಗಿದೆ. ಮತ್ತೊಂದು ಕಡೆ ಲಖನೌದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕೇಂದ್ರ ಸಚಿವರು ಆಗಿರುವ ರಾಜನಾಥ್ ಸಿಂಗ್ ಕಣದಲ್ಲಿದ್ದರು. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಕಣದಲ್ಲಿಲ್ಲ, ಬದಲಾಗಿ ಮೈತ್ರಿ ಪಾಳೆಯದ SP ಪಾಳೆಯದಿಂದ ರವಿದಾಸ್ ಮೆಹರೋತ್ರ ರಾಜನಾಥ್ ಸಿಂಗ್ ಅವರ ವಿರುದ್ಧವಾಗಿ ಕಣದಲ್ಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮಾಜಿ ಕೇಂದ್ರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್ ಹಾಜಿಪುರ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ. LJPಯ ಅಭ್ಯರ್ಥಿಯಾಗಿ ಈ ಕ್ಷೇತ್ರದಲ್ಲೂ ಕೂಡ ಇವತ್ತು ಮತದಾನ ನಡೆದಿದೆ. ಹಾಗೆಯೇ ಮತ್ತೋರ್ವ ಹಾಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಉತ್ತರ ಮುಂಬೈ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅವರ ವಿರುದ್ಧವಾಗಿ ಭೂಷಣ್ ಪಟೇಲ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಒಂದು ಕಾಲದ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿದ್ದ ಒಮರ್ ಅಬ್ದುಲ್ಲಾ ಕಣಕ್ಕಿಳಿದಿರುವ ಬಾರಾಮುಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು ವೋಟಿಂಗ್ ನಡೆದಿದೆ. ಇವರಿಷ್ಟು ಮಂದಿ ಸೆಲೆಬ್ರಿಟಿ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಗುರುತಿಸಿಕೊಂಡಿರುವವರು. ಒಟ್ಟು 49 ಕ್ಷೇತ್ರಗಳು.